ಎಲ್ಲರಿಗೂ ನಮಸ್ಕಾರ. ಈಗಣಿ ವರ್ಷಕ್ಕೊಂದು ದೇಯ್ದ ಮನಿ ಗೆಂಡ, ಗ್ರಾಮ ದೇವ್ರ ಕ್ವಾಲ, ಊರ್ ದೇವ್ರ ರಥೋತ್ಸವ ಇದ್ದಂಗೆ ನಮ್ಮ ಇಡೀ ಕುಂದಾಪುರದವರಿಗೆ ಒಟ್ಟಾಗಿ ಖುಷಿ ಪಡೋಕು ಒಂದು ದಿವಸ ಯಾವುದು ಕೇಂದ್ರೆ ಅದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಅದು ಪ್ರತಿ ವರ್ಷ ನಾವು ಆಚರಿಸೋದು ಈ ಆಷಾಢಿ ತಿಂಗಳಲ್ಲಿ ಬರುವಂಥ ಒಂದು ಅಮಾಸಿ ದಿವಸ, ಅಂದರೆ ಕರ್ಕಟ ಅಮಾಸಿ ದಿವಸ. ಈ ವರ್ಷ ಅಂದರೆ 2026ನೇ ಇಸ್ವಿಗೆ ಆಗಸ್ಟ್ ತಿಂಗಳ 12ನೇ ತಾರೀಕು ಅಂದರೆ ಬುಧವಾರ ಆಷಾಢಿ ಅಮಾಸಿ ಬಂದಿತ್ತು. ಅಂದರೆ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಆ ದಿನ ಜನಸೇವಾ ಟ್ರಸ್ಟ್ ಮೂಡುಗಿಳಿಯಾರ್ ಇವರು ಅಲ್ತಾರು ಪಡುಮನೆಯಲ್ಲಿ ವಿಶೇಷವಾಗಿ ಕುಂದಾಪುರ ಕನ್ನಡ ದಿನಾಚರಣೆಗೆ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ರೆ ನಿಮ್ಮೆಲ್ಲರ ಸಮ್ಮುಖದಂಗೆ ನೀವೆಲ್ಲರೂ ಬರ್ಕೋದಕ್ಕೆ ಒಟ್ಟಾಯ್ತು. ಮತ್ತೆ ಈಗ ಕುಂದಾಪುರ ಕನ್ನಡ ದಿನಾಚರಣೆನೇ ಹ್ಯಾಂಗೆ ಆಚರಿಸೋದಪ್ಪ ಅಂದೇಳಿ ಎಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು. ದೊಡ್ಡ ಪೆಂಡಲ್ ಹಾಕಿ ಏನೋ ಖರ್ಚು ಮಾಡಿ ಧಾಮ್ ಧೂಮ್ ಮಾಡ್ಕೇನೋ ನಾವು ಇಷ್ಟಂಗೆ ಮಾಡ್ರೆ ಸಾಕಾಗ್ತೇನೋ ಒಂದು ಯಾರೂ ಎಣಿಸ್ಕೊಂಬೇಡ. ಅದನ್ನು ಅಷ್ಟು ಸರಳ ಅಂದರೆ ಅಷ್ಟು ಸರಳ ರೀತಿಯಲ್ಲೂ ಮಾಡ್ಬೋದು. ಈ ನಮ್ಮ ಭಾಷೆಗೆ ಒಂದು ದಿನವನ್ನು ಗುರುತಿಸೋದು ಅಷ್ಟೇ. ಏನು ಕೇಳ್ರಿ ಈಗ ಮತ್ತೇನಲ್ಲ, ನಿಮ್ಮ ಮನೆ ಹತ್ರ ಒಂದು ಗಿಡ ನೆಟ್ರಿಯಪ್ಪ, ಅಥವಾ ಎಲ್ಲೋ ಒಂದು 4-5 ಜನ ನಿಮ್ಮ ಸಂಘ ಸಂಸ್ಥೆಯರು ಹೋಗಿ ಒಂದು ಗಿಡ ನೆಟ್ಟು ಹೇಳೋದು, ಇವತ್ತು ನಾನು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಸಲುವಾಗಿ ಒಂದು ಗಿಡ ನೆಟ್ಟೆ. ಇಲ್ಲ ಯಾವುದರ ಒಂದು ಶಾಲೆಗೆ ಹೋಗಿ ಮಕ್ಕಳಿಗೆ ಒಂದು ಸಿಹಿ ತಿಂಡಿ ಕೊಡೋದು. ಎಂತ ಕೇಳ್ರಿ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ನಮ್ಮದು. ಇಲ್ದಿರಿ ಯಾವುದಾದ್ರು ಆಶ್ರಮಕ್ಕೆ ಹೋಗಿ ಒಂದು ಸೇವೆ ಮಾಡಿ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ದ ಅದನ್ನು ನಾನು ಹಿಂಗೆ ಆಚರಿಸಿದೆ ಅಂದೇಳಿ. ಇಲ್ಲ ನಿಮ್ಮ ಮನೆಗೆ ಹಳಿಯರೆಲ್ಲ ಇದ್ದರೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ಲಾಯ್ಕ್ ಮಾಡಿ ಕುಂದಾಪುರದ ಬಗ್ಗೆ ಘಟನಾವಳಿಗಳನ್ನು ಕೇಳಿ, ಹಿರಿಯರಿದ್ರೆ ಮಕ್ಕಳಿಗೆ ಕುಂದಾಪುರ ಬಗ್ಗೆ ತಿಳಿಸಿ. ಈ ರೀತಿಯಂಗೂ ಕುಂದಾಪುರ ಕನ್ನಡ ದಿನಾಚರಣೆ ಆಚರಿಸ್ಲಕ್ಕೆ. ಮತ್ತು ಏನೂ ಮಾಡೋಕಾಯಿಲ್ಲ, ಆ ದಿವಸ ಏನು ಬಾನ್ ಹರಿದು ಮಳೆ ಬಂತಂದು ಮಾಡಿ, ಹೆರಗು ಹಾಪಕಾಯಿಲ್ಲ ಅಂದು ಮಾಡಿ, ಮನೆಗೆ ಲಾಯ್ಕ್ ಮಾಡಿ ಒಂದು ಕಡ್ಲಿ ಬೇಳೆ ಪಾಯಸ ಮಾಡಿ ತಿನ್ಕಂತ ಮಕ್ಕಳಿಗೆ ಹೇಳಿ, ಮಕ್ಕಳ ಇವತ್ತು ನಮ್ಮದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಎಂದು ಹೇಳಿ ಒಟ್ಟಾರ ಮೇಲೆ ಅದನ್ನು ಲಾಯ್ಕ್ ಮಾಡಿ ಸರಳ ರೀತಿಯಲ್ಲಿ ನಮ್ಮ ಭಾಷೆಯನ್ನು ಗುರುತಿಸಿ ಮುಂದಿನ ಪೀಳಿಗೆಗೆ ನಮ್ಮ ಕುಂದಾಪುರದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಬಿಟ್ಟುಕೊಡುವುದೇ ಈ ಕುಂದಾಪುರ ಕನ್ನಡ ದಿನಾಚರಣೆ ಉದ್ದೇಶ ಅಷ್ಟೇ, ಮತ್ತೇನಲ್ಲ. ಅದರಿಂದ ಆಗಸ್ಟ್ 12 ಬುಧವಾರ ಆಷಾಢಿ ಅಮಾಸಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಇಡೀ ಊರೇ ಲೋಕವೇ ಕುಂದಾಪುರದವ್ರು ಎಲ್ಲೆಲ್ಲಿದ್ದರೂ ಅಲ್ಲೆಲ್ಲ ಈ ಭಾಷೆನ ಆಚರಣೆ ಮಾಡಿ ಸಂಭ್ರಮ ಮಾಡ್ಕಕ್ಕ. ಯಾಕೆ ಗೊತ್ತಾ, ಕುಂದಾಪುರ ಕನ್ನಡ ಭಾಷೆ ಅಲ್ಲ, ಅದು ಬದುಕು.